ಓಕೆ, ವಿಂಡೋಸ್ ಆರ್ ಡಾಸ್. ಡಾಸ್ ಅಂತಂದ್ರೆ ಏನು ಅಂತಂದ್ರೆ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತೇಳಿ, ಮತ್ತೆ ವಿಂಡೋಸ್ ಅಂತ ಹೇಳಿದ್ರೆ ಅದು ಕೂಡ ಒಂದು ಸಾಫ್ಟ್ವೇರ್. ಎರಡು ಕೂಡ ಸಾಫ್ಟ್ವೇರ್ಸ್. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಡಾಸ್ ನ ಬಳಸ್ಕೊಳ್ತಾ ಇದ್ವಿ. ಅಂದ್ರೆ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ನಾವು ಯೂಸಸ್ ಮಾಡಿದಾಗ ಆಪರೇಟಿಂಗ್ ಸಿಸ್ಟಮ್ ನ ಯಾವುದು ಯೂಸಸ್ ಮಾಡ್ತಿದೀವಿ ಅಂತಂದ್ರೆ ಇದು ಬಂದು ಡಾಸ್ ಮೋಡ್ ಅಲ್ಲಿ ಯೂಸಸ್ ಮಾಡ್ತಿದ್ವಿ. ಡಾಸ್ ಮೋಡ್ ಅಂತಂದ್ರೆ ರನ್ ಕಮಾಂಡ್ಸ್ ಅಲ್ಲಿ ನಾವು CMD ಅಂತ ಟೈಪ್ ಮಾಡಿದಾಗ ಬ್ಲಾಂಕ್ ಸ್ಕ್ರೀನ್ ಬರುತ್ತೆ. ಬ್ಲಾಂಕ್ ಸ್ಕ್ರೀನ್ ಅಲ್ಲಿ ಬರುವಂತದನ್ನ ಈ ಪ್ರತಿಯೊಂದು ಕೂಡ ಕಮಾಂಡ್ ಮುಖಾಂತರ ನಾವು ವರ್ಕ್ ಮಾಡ್ಬೇಕಿತ್ತು. ಫಾರ್ ಎಕ್ಸಾಂಪಲ್, ಈಗ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೂ ಕೂಡ ಈಗಿರುವಂತ ಕಂಪ್ಯೂಟರ್ ಏನ್ ಮಾಡ್ತಿತ್ತು, ಆಟೋಮೆಟಿಕಲಿ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀವಿ. ಕ್ಯಾಲ್ಕುಲೇಟರ್ ನ ಯೂಸಸ್ ಮಾಡಿ ಅದರ ಮುಖಾಂತರ ಏನ್ ಮಾಡ್ತೀವಿ, ನಮ್ಗೆ ಏನ್ ಬೇಕು ಅದನ್ನ ಡಿಸ್ಪ್ಲೇ ಬರುತ್ತೆ. ಪ್ಲಸ್ ನಾವ್ ಏನ್ ಟೈಪ್ ಮಾಡ್ತೀವಿ ಅದನ್ನ ಟೈಪ್ ಪ್ಲಸ್ ಮಾಡಿದ ತಕ್ಷಣ ಅದಕ್ಕೆ ರಿಸಲ್ಟ್ ನಮ್ಗೆ ತೋರಿಸುತ್ತೆ. ಬಟ್ ಡಾಸ್ ಮೋಡ್ ಅಲ್ಲಿ ನಿಮಗೆ ಈ ತರ ಆಪ್ಷನ್ ಇರ್ಲಿಲ್ಲ. ನೀವ್ ಏನೇ ಮಾಡ್ಬೇಕಾದ್ರೂ ಕೂಡ ಟೆಕ್ಸ್ಟ್ ಮುಖಾಂತರನೇ ಕಮಾಂಡ್ ಅನ್ನ ಕೊಡ್ಬೇಕಿತ್ತು. ಕಮಾಂಡ್ಸ್ ಅಂದ್ರೆ ಇನ್ಸ್ಟ್ರಕ್ಷನ್ಸ್ ನೀನು ಮಾತಲ್ಲಿ ನೀನು ಹೇಳ್ತೀಯಾ ಅದನ್ನ ಕೇಳ್ತಿತ್ತು. ಫಾರ್ ಎಕ್ಸಾಂಪಲ್, ಏನಾದ್ರು ಡೇಟ್ ಅಂತ ಕೊಟ್ಟಾಗ ಎಂಟರ್ ಕೊಟ್ಟರೆ ಸಾಕು, ಆಟೋಮೆಟಿಕಲಿ ನಿನಗೆ ಡೇಟ್ ಮತ್ತೆ ಟೈಮ್ ಸೆಕೆಂಡ್ಸ್ ನಿಮ್ಗೆ ತೋರಿಸುತ್ತೆ. ಇದು ಡಾಸ್ ಮೋಡ್. ಓಕೆ, ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ ಬೇಕು ಅಂತಂದ್ರೆ ಕೂಡ ಅಗೈನ್ ಎಂಟರ್ ಕೊಡ್ಬೇಕಿತ್ತು. ಮತ್ತೆ ಟೈಮ್ ಬೇಕು ಅಂತಂದ್ರೆ ಟೈಮ್ ಮುಖಾಂತರ ನಾವು ಟೈಮ್ ಕೊಟ್ರೆ ಟೈಮ್ ಅನ್ನ ತೋರಿಸುತ್ತೆ. ಪ್ರೆಸೆಂಟ್ ನಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತ ಟೈಮ್ ಅನ್ನ ತೋರಿಸಿತ್ತು. ಬಟ್ ಈಗ ವಿಂಡೋಸ್ ಅಂತಂದ್ರೆ ಓಕೆ, ಇದನ್ನ ಎಕ್ಸಿಟ್ ಆಗ್ಬೇಕು ಅಂದ್ರೆ ಕ್ಲೋಸ್ ಮಾಡುವಂತದ್ದು ಅಥವಾ ಕ್ಲಿಯರ್ ಮಾಡ್ಬೇಕಿದ್ರೆ CLC ಅಂತ ಕೊಡ್ತಾ ಇದ್ವಿ, ಕ್ಲಿಯರ್ ದ ಸ್ಕ್ರೀನ್ ಅಂತೇಳಿ. ಕ್ಲಿಯರ್ ದ ಸ್ಕ್ರೀನ್ ಅಂತ ಕೊಟ್ರೆ ನಾವು ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಏನು ನಾವು ಕೊಟ್ಟಿದ್ವಿ ಅದೆಲ್ಲ ಟೋಟಲಿ ಎರೇಸ್ ಆಗಿ ನಮಗೆ ಸ್ಕ್ರೀನ್ ಅಲ್ಲಿ ಜಸ್ಟ್ ಒಂದು ಲೈನ್ಸ್ ಮಾತ್ರ ಬರುತ್ತೆ. ಇದು ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಯೂಸ್ ಮಾಡುವಂತ ರೀತಿ. ಅಂದ್ರೆ ಪ್ರತಿಯೊಂದು ಕೂಡ ನಾವ್ ಏನೇ ಮಾಡ್ಬೇಕಾದ್ರೂ ಕೂಡ ಕಮಾಂಡೇ. ಬಟ್ ಈಗ ಯೂಸ್ ಮಾಡ್ಬೇಕಾದ್ರೆ ಆಗ ಯೂಸ್ ಮಾಡೋಕೆ ತುಂಬಾ ಡಿಫಿಕಲ್ಟ್ ಇತ್ತು. ಈಗ ಯಾರು ಬೇಕಾದ್ರೂ ಕೂಡ LKG UKG ಮಕ್ಕಳಿಗೂ ಕೂಡ ಈ ಕಂಪ್ಯೂಟರ್ ಕೊಡ್ತಿದ್ದಾರೆ. ಅದೇ ಡಾಸ್ ಮೋಡ್ ಇದ್ದಾಗ ಎಕ್ಸಾಕ್ಟ್ ಅದಕ್ಕೆ 5 ಅಥವಾ 7 ಅಥವಾ 8ನೇ ಕ್ಲಾಸ್ ಮೇಲ್ಗಡೆ ಓದಾಗ್ಲೇ ಇದನ್ನ ಎಕ್ಸಾಕ್ಟ್ ಆಗಿ ಕಲಿಯಕ್ಕೆ ಸಾಧ್ಯ ಆಗ್ತಿತ್ತು. ಅಂದ್ರೆ ಯೂಸ್ಫುಲ್ ಆಗಿದ್ಯಾ ಅಥವಾ ಡಿಫಿಕಲ್ಟ್ ಇದೆಯಾ ಈಗಿರುವಂತದ್ದು ಡಾಸ್ಗೂ ಮತ್ತೆ ವಿಂಡೋಸ್ಗೂ ಹೋಲಿಸಿದಾಗ? ಬಾಯ್ ಬಿಡ್ಬೇಕು ಒಂದ್ ಸ್ವಲ್ಪ. ಏನಾದ್ರು ಯಾರಾದ್ರು ಇದ್ದೀರಾ? ಎಲ್ಲ ಊಟ ಮಾಡ್ತಿದ್ದೀರಾ? ಅಲ್ಲ ಕ್ಲಾಸ್ ಅಂದ್ರೆ ಆನ್ಲೈನ್ ಕ್ಲಾಸ್ ಇಟ್ಕೊಂಡು ಸ್ನಾಕ್ಸ್ ಇಟ್ಕೊಂಡು ಟೀ ಇಟ್ಕೊಂಡು ಮುಂದೆ ಕೂತಿರ್ತೀವಿ, ಆತರ ಏನೋ ಇದ್ದೀರಾ ಅಂತ? ಇಲ್ಲಲ್ಲ? ಇಲ್ಲ. ಓಕೆ. ಅಲ್ಲ ಗೊತ್ತಾಗೋದಿಲ್ಲ ಒಂದೊಂದ್ಸಲಿ. ಟೋಟಲ್ ಎಲ್ಲಾರ್ದು ಏನೋ ವಿಡಿಯೋ ಆನ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ, ಈಗ ಇಲ್ಲಿ ನೋಡಿ, ಮೇಲೆ ನಿಮ್ಗೆ ಕಾಣಿಸ್ತಾ ಇದೆ, ಸ್ಕ್ರೀನ್ ನ ಶೇರ್ ಮಾಡಿದ್ದೀನಿ. ಆಲ್ರೆಡಿ MS DOS ಅಂತ ಇದೆ, ಕಾಣ್ತಾ ಇದೆ. ಇದು ಸ್ಟಾರ್ಟಿಂಗ್ ಅಲ್ಲಿ ಬಂದಿರೋಂಥದ್ದು. ಅದಾದ್ಮೇಲೆ ನೆಕ್ಸ್ಟ್ ವಿಂಡೋಸ್ 3.1 ಕಾಣ್ತಿದೆಯಲ್ಲ ನೀಟಾಗಿ, ಅದು ಝೂಮಿಂಗ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಮೊಬೈಲ್ ಅಲ್ಲಿ ಝೂಮಿಂಗ್ ಮಾಡ್ಕೊಳ್ಳಿ. ವಿಂಡೋಸ್ 3.1 ಅಂತ ಇದೆ. ಏನಿದು 3.1? ಆಲ್ರೆಡಿ ನಿನಗೆ ಪ್ರತಿಯೊಂದು ಕೂಡ ಫಸ್ಟ್ ಚಾಪ್ಟರ್ ಅಲ್ಲಿ ಹೇಳಿದ್ದೆ. ವರ್ಷನ್ಸ್ ಅಂತ ಹೇಳಿದೆ, ಜನರೇಷನ್ ಅಂತ ಬಂದಿತ್ತು, ಕಂಪ್ಯೂಟರ್ ಜನರೇಷನ್ ಅಂತ ಇತ್ತು. ಆ ಜನರೇಷನ್ ಬೇರೆ ಮತ್ತೆ ವಿಂಡೋಸ್ ವರ್ಷನ್ ಬೇರೆ, ಎರಡು ಕೂಡ ವ್ಯತ್ಯಾಸ ಇದೆ. ವಿಂಡೋಸ್ 3.1 ಅಂತ ಬಂದಾಗ ಡಾಸ್ ಮುಖಾಂತರ ಕೆಲವೊಂದು ಇನ್ನೂ ಹೇಳ್ತೀನಿ. ಓಕೆ, ಕಮಾಂಡ್ ಪ್ರಾಂಪ್ಟ್ ಅಲ್ಲೇ ಮಾಡ್ತಿದ್ವಿ. ಇದರಲ್ಲಿ ಸ್ಟೋರೇಜ್ ಡಿವೈಸ್ ಕೂಡ ಏನ್ ಮಾಡ್ಬೇಕಿತ್ತು, ತುಂಬಾ ಲೋಲೇ ಇರ್ತಿತ್ತು, ಟೇಪಲ್ ಇತ್ತು. ಏನ್ ಕರಿತೀವಿ ಅದನ್ನ, ಫ್ಲಾಫಿ ಡಿಸ್ಕ್. ಕೇಳಿದಿರ ಹೆಸರು? ಕೇಳಿಲ್ಲ. ಫ್ಲಾಫಿ ಡಿಸ್ಕ್ ಅಂತ ಇದೆ. ಓಕೆ, ನೋಟ್ ಮಾಡ್ಕೊಳ್ಳಿ. ಫ್ಲಾಫಿ ಡಿಸ್ಕ್ ಅಂದ್ಬಿಟ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಫ್ಲಾಫಿ ಡಿಸ್ಕ್ ನಿಮ್ಗೆ ಶೋ ಆಗುತ್ತೆ. ಈಗಲ್ಲ, ಕ್ಲಾಸ್ ಆದ್ಮೇಲೆ ನೋಟ್ ಮಾಡ್ಕೊಳ್ಳಿ. ನಾನು ಕೊಟ್ಟಿರುವಂತದ್ದೆಲ್ಲ ಜಸ್ಟ್ ನನಗೆ ಗ್ರೂಪ್ಗೆ ಒಂದ್ಸಲಿ ನೀವು ಕೊಟ್ಟಿರುವಂತದ್ದನ್ನ ಶೇರ್ ಮಾಡ್ಬೇಕಾಗತ್ತೆ, ಆಯ್ತಾ? ಯಾಕಂದ್ರೆ ನೀವು ಎಷ್ಟು ಅಲರ್ಟ್ ಇದ್ದೀರ ಅಂತ ಗೊತ್ತಾಗ್ಬೇಕು ನನಗೂ ಕೂಡ. ಫ್ಲಾಫಿ ಡಿಸ್ಕ್ ಇಮೇಜ್ ಮತ್ತೆ ಅದ್ರ ಕೆಪಾಸಿಟಿ ಎಷ್ಟಿತ್ತು,
ಪ್ರೆಸೆಂಟ್ ಈಗ ನಾವು ಯೂಸ್ ಮಾಡ್ಬೇಕಾದ್ರೆ ವಿಂಡೋಸ್ 11 ಇದೆ. ವಿಂಡೋಸ್ 11 ನ ಯೂಸ್ ಮಾಡ್ಬೇಕಾದ್ರೆ ಸ್ಟೋರೇಜ್ ಕೆಪಾಸಿಟಿ ಅಂತ ಕರಿತೀವಿ. ಅಂದ್ರೆ ಅದು ಸೆಕೆಂಡರಿ ಮೆಮೊರಿ ಅಂತ ಕೂಡ ಕರಿಬಹುದು. ಸೆಕೆಂಡರಿ ಮೆಮೊರಿ ಅಂತ ಯಾಕೆ ಕರಿತೀವಿ ಅಂದ್ರೆ ಅದನ್ನ ಒನ್ ಟೈಮ್ ಸೇವ್ ಮಾಡಿದಾದ್ಮೇಲೆ ನಮಗೆ ಎಷ್ಟು ಸಾರಿ ಆದ್ರೂ ಕೂಡ ನೋಡ್ಬೋದು ಕೂಡ, ಅದು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾರ್ಡ್ ಡಿಸ್ಕ್ ಇರ್ಬೋದು ಅಥವಾ CD ಡ್ರೈವ್, DVD, ಇನ್ನು ಬೇರೆ ಬೇರೆದು ಇರುತ್ತೆ. ಮೆಮೊರಿ ಕಾರ್ಡ್ ಕೂಡ ಆಗುತ್ತೆ. ಮತ್ತೆ ಪ್ರೆಸೆಂಟ್ ಈಗ ರನ್ನಿಂಗ್ ಇರುವಂತದ್ದು ಹಾರ್ಡ್ ಡಿಸ್ಕ್ ಯಾವ್ದಿದೆ? ಬ್ಲೂರೇ ಡಿಸ್ಕ್ ಸರ್. ಅದು ಡಿಸ್ಕ್ ಆಯ್ತು, ಹಾರ್ಡ್ ಡಿಸ್ಕ್ ಹೇಳ್ತಾ ಇದ್ದೀನಿ. ಬ್ಲೂರೇ ಅದು DVD ರೈಟರ್ಸ್ ಟೈಪ್. SSD ನ ಸರ್? SSD ಇದೆ. ಏನು ಮತ್ತೆ ಬ್ಲೂರೇ, SSD ಜೊತೆಗೆ ಹಾರ್ಡ್ ಡಿಸ್ಕ್, ನಾರ್ಮಲ್ ಹಾರ್ಡ್ ಡಿಸ್ಕ್, ಇವೆಲ್ಲ ಸ್ಟೋರೇಜ್ ಡಿವೈಸ್. ಬಟ್ ಇಲ್ಲಿ ಸ್ಟೋರೇಜ್ ಡಿವೈಸ್ ಅನ್ನ ಆಗಿದೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ MS-DOS ಅಲ್ಲಿ ಬರ್ತಿರೋಂಥದ್ದು ಎಷ್ಟು ಬರ್ತಾ ಇದೆ ಗೊತ್ತಾ? ಕೆಪಾಸಿಟಿ ಜಸ್ಟ್ 3.4 MB. ಈಗ MB ಅಂದ್ರೆ ಅಯ್ಯೋ, ಮೊಬೈಲ್ ತಗೊಳಕ್ ಹೋಗ್ತೀವಿ, ಎಷ್ಟು ರ್ಯಾಮ್ ಕೆಪಾಸಿಟಿ ಬೇಕು ಅಂದ್ರೆ ಸರ್ ಸ್ಟೋರೇಜ್ ಕೆಪಾಸಿಟಿ 128 GB ಅಥವಾ ಇನ್ನು ಜಾಸ್ತಿನೇ ಕೇಳ್ತೀರಾ 250 ಇದ್ರೂ ಓಕೆ ಅಂತೀವಿ. ಆಗ ಯೂಸ್ ಮಾಡ್ತಾ ಇದ್ದೀವಿ ಕೇವಲ 3.4 MB. ಅಂದ್ರೆ ಲೆಕ್ಕಕ್ಕೆ ನೋಡಿ ಹೇಗಿದೆ ಅಂದ್ರೆ ಈ 3.4 MB ಅದಾದ್ಮೇಲೆ ಮತ್ತೆ ಇನ್ನೊಂದು ಬಂತು 14 MB ವರೆಗೂ ಅಪ್ಡೇಟ್ ಮಾಡಿದ್ರು. ಯಾವುದು? MS-DOS ಅಲ್ಲೇ ಫ್ಲಾಫಿನ ಸ್ಟೋರೇಜ್ ಆಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ 14 MB ಫಸ್ಟ್ 3.4 ಇತ್ತು, ಅದಾದ್ಮೇಲೆ 14 MB ಅನ್ನೋದನ್ನ ಸ್ಟೋರೇಜ್ಗೆ ಅಪ್ಡೇಟ್ ಮಾಡಿದ್ರು. ಆಗಿನ ಕಾಲದಲ್ಲಿ ಇದು ಹೈಯೆಸ್ಟ್ ಸ್ಟೋರೇಜ್ ಕೆಪಾಸಿಟಿ. ಅಂದ್ರೆ ಇದು ನಮ್ಗೆ ಸಾಕಾಗುತ್ತೆ ಈಗ 14 MB? ಸಾಕಾಗೋದಿಲ್ಲ. ಹೌದು, ಯಾವ್ದಾದ್ರು ಒಂದೇ ಒಂದು ಎರಡು ಸಾಂಗ್ ಹಾಕಿದ್ರು ಕೂಡ ಖಾಲಿ ಏನು ಸಾಕಾಗೋದೇ ಇಲ್ಲ. ಈಗ ಬರ್ತಿರೋಂಥದ್ದು MB ಬಂದು ಅಟ್ಲೀಸ್ಟ್ ಕನ್ನಡ ಸಾಂಗ್ ಆದ್ರೆ ಒಂದು 5 MB ಬರುತ್ತೆ, ಒಂದ್ ಸಾಂಗ್ 5 to 6 MB ಬರ್ಬೋದು. ಅಂಥದ್ದು ಈಗ 2 ಹಾಕೋಬಹುದು ಕನ್ನಡ ಸಾಂಗ್ಸ್ ಆದ್ರೆ. ಅದೇ ಹಿಂದಿ ಸಾಂಗ್ಸ್ ಏನಾದ್ರು ಆಯ್ತು ಅಂದ್ರೆ ಒಂದು ಸಾಂಗ್ಸ್ 2ನೇ ಸಾಂಗ್ಸ್ ಆಗ್ಬೇಕಾದ್ರೆ ಸ್ಟೋರೇಜ್ ಫುಲ್ ಅಂತ ಬರ್ತಿದೆ. ಅಂದ್ರೆ ಇದಕ್ಕೆ ಇನ್ನು 3.4 MB ಇರೋ ಜಾಗದಲ್ಲಿ ನಾವು ಒಂದು ಸಾಂಗ್ಸ್ಗೂ ಕನ್ನಡ ಸಾಂಗ್ ಕೂಡ ಹಾಕಕ್ ಆಗ್ತಿರಲ್ಲ. ಆದ್ರೆ ಇಲ್ಲಿ ಒಂದೇ ಒಂದು ಅಡ್ವಾಂಟೇಜಸ್ ಇದೆ. MS-DOS ಅಲ್ಲಿ 3.4 ಮತ್ತೆ 14 MB ಅಂತ ಬಂದಾಗ ಎರಡು ಕೂಡ ಅಡ್ವಾಂಟೇಜಸ್ ಏನು ಅಂತಂದ್ರೆ ಇಲ್ಲಿ ನಾವೆಲ್ಲ ಯಾವುದೇ GUI, ಗ್ರಾಫಿಕ್ ಯೂಸರ್ ಇಂಟರ್ಫೇಸ್, ಇನ್ನೊಂದ್ಸಲ ಹೇಳ್ಬೇಕಾ? GUI, ಪ್ರೆಸೆಂಟ್ ರನ್ನಿಂಗ್ ಮಾಡ್ತಿರೋಂಥದ್ದನ್ನ ಯೂಸ್ ಮಾಡ್ತಿರೋದು ಯಾವುದು? ಗ್ರಾಫಿಕ್ ಯೂಸರ್ ಇಂಟರ್ಫೇಸ್ ಅಂತ ಕರಿತೀವಿ. ಹಾ ಹೇಳಿ. GUI, ಗ್ರಾಫಿಕ್ ಯೂಸರ್ ಇಂಟರ್ಫೇಸ್. ಅಂದ್ರೆ ಗ್ರಾಫಿಕ್ ಯೂಸರ್ ಇಂಟರ್ಫೇಸ್ ಅಂತಂದ್ರೆ ಏನು? ಇಮೇಜಸ್ ಪ್ಲಸ್ ಆನಿಮೇಷನ್ ಅನ್ಕೊಳ್ಳಿ. ಟೋಟಲಿ ಅದು ಇನ್ನೊಂದು ವರ್ಡ್ ಅಂತ ತಗೋಬಹುದು, ಆನಿಮೇಷನ್ ಅಂತ ಕರಿಬಹುದು. ಓಕೆ, ಈ ಆನಿಮೇಷನ್ಸ್ ಅನ್ನ ವಿಡಿಯೋ, ವಾಯ್ಸ್ ಇಷ್ಟು ಕೂಡ ರೆಕಾರ್ಡಿಂಗ್ ಆಗ್ಬೇಕಾದ್ರೆ ಅದಕ್ಕೆ ಹೈಯೆಸ್ಟ್ ಸ್ಟೋರೇಜ್ ಬೇಕಾಗುತ್ತೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ 3.4 ಮತ್ತೆ 14 MB ಇವೆರಡನ್ನ ಬಳಸಬೇಕಾದ್ರೆ ಏನಾಗ್ತಿದೆ, ಅಲ್ಲಿ ನಾವು ಯಾವುದೇ ತರದ GUI ಬಳಸ್ತಾ ಇರ್ಲಿಲ್ಲ. ಕೇವಲ ಕಮಾಂಡ್ ಪ್ರಾಂಪ್ಟ್ ಅಂದ್ರೆ ಟೆಕ್ಸ್ಟ್ ನ ನೀವು 10 ಪೇಜ್ ಕೂಡ ಟೈಪ್ ಮಾಡಿದ್ರು ಕೂಡ ಎಷ್ಟು ಬರ್ತಿತ್ತು? ಅದು ಎಷ್ಟು MB ಬರುತ್ತೆ? MB ಇಲ್ಲ, KB ಆಗುತ್ತೆ ಅಲ್ವಾ? KB ಮತ್ತೆ MB ಗೊತ್ತಿದೆ ಅಲ್ವಾ? ಯಾರಿಗಾದ್ರು ಗೊತ್ತಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸಲ ಯಾವ್ದಾದ್ರು ಹೇಳಿ, ಮತ್ತೆ ಅದಕ್ಕೆ KB ಮತ್ತೆ MB ಗೆ ಸಪ್ರೇಟ್ ಒಂದು ಕ್ಲಾಸಸ್ ಬೇಕಾದ್ರೆ ಮಾಡೋಣ ಸ್ಟೋರೇಜ್ಗೆ. ಓಕೆ, ಈ 3.4 ಮತ್ತೆ 14 MB ಇವೆರಡೂ ಕೂಡ ಏನಾಗುತ್ತೆ ಆಗಿನ ಇದರಲ್ಲಿ ಓಕೆ ಆಗ್ತಿತ್ತು. ಯಾಕಂದ್ರೆ ಇಲ್ಲಿ ಟೆಕ್ಸ್ಟ್ ಮೋಡ್ ಅನ್ನೇ ಯೂಸಸ್ ಮಾಡೋದ್ರಿಂದ ಪ್ರತಿಯೊಂದು ಕೂಡ ಅದು ಟೆಕ್ಸ್ಟ್ ಅಲ್ಲೇ ಇರ್ತಿತ್ತು. ಓಕೆ, ಹಾಗಾಗಿ ನಾವು 3 MB ಅಂದ್ರೆ ಬೇಕಾದಷ್ಟು ಸ್ಟೋರೇಜ್ ತುಂಬಾನೇ ಆಗ್ತಿತ್ತು. ಅದ್ರ ಜೊತೆಗೆ ಕ್ಯಾರಿ ಮಾಡ್ಬೇಕಾದ್ರೆ 14 MB ಕೂಡ ತುಂಬಾನೇ ಆಗ್ತಿತ್ತು. ಈಗ ಕೂಡ ಬೇಕಾದ್ರೆ ನೀವು ಟೈಪ್ ಮಾಡಿ
ನೆಕ್ಸ್ಟ್ ಕ್ಲಾಸಸ್ ಬಂದಾಗ ಟೈಪ್ ಮಾಡ್ಬೇಕಾದ್ರೆ ಟೈಪ್ ಮಾಡ್ಕೊಂಡು ಏನಾದ್ರು ಪೇಜಸ್ ವೈಸ್ ಇಟ್ಕೊಂಡಾಗ 20 ಪೇಜ್ ಅಥವಾ 100 ಪೇಜಸ್ ಇದ್ರೂ ಕೂಡ ಆಲಿಯಾ ಏನು ಬರಿಬೇಡಮ್ಮ. ಓಕೆ, ಇದು ಟೆಕ್ಸ್ಟ್ ಕಮಾಂಡ್ಸ್ ಅಲ್ಲಿ ಯೂಸ್ ಮಾಡೋದ್ರಿಂದ MS DOS ನ ಯೂಸ್ ಆಯ್ತು. ನೆಕ್ಸ್ಟ್ ಇದನ್ನ ಅಪ್ಗ್ರೇಡ್ ಅನ್ನ ಮಾಡಿದ್ರು. ಅಂದ್ರೆ ಅಪ್ಗ್ರೇಡ್ ಮಾಡಿದಾದ್ಮೇಲೆ ಯಾವ್ದಾಯ್ತು, MS DOS ಹೋಗಿ ವಿಂಡೋಸ್ 3.1 ಅನ್ನೋದನ್ನ ಯೂಸಸ್ ಮಾಡಿದ್ರು. ಇಲ್ಲಿ ಇದಾದ್ಮೇಲೆ ಈಗ ಸ್ಟೋರೇಜ್ ಎಷ್ಟು ಬಂತು ಗೊತ್ತಾ? ಸ್ಟೋರೇಜ್ ಎಷ್ಟು ಬಂತು ಅಂತಂದ್ರೆ ಇಲ್ಲಿ ಯೂಸ್ ಮಾಡ್ಬೇಕಾದ್ರೆ 1 GB ವರೆಗೂ ಬಂತು. ಅಪ್ ಟು 4 GB ಇಂದ 5 GB ವರೆಗೂ ಆ ಡಿಸ್ಕ್ ಅನ್ನ ಯೂಸ್ ಮಾಡಕ್ಕೆ ಟ್ರೈ ಮಾಡಿದ್ರು. ಏನಾಯ್ತು, ಇಲ್ಲೂ ಕೂಡ ಸ್ಟೋರೇಜ್ ಕೆಪಾಸಿಟಿ ಇದರಲ್ಲಿ ಅಂದ್ರೆ ಕೆಲವೊಂದು ಮಾತ್ರ ವಿಡಿಯೋವೆಲ್ಲ ಇದಾಗ್ತಿರ್ಲಿಲ್ಲ. ಏನ್ ಮಾಡ್ಬೋದಾಯ್ತು, ನಾವು ಮಾಡಿರೋಂತ MS DOS ಅಲ್ಲಿ ಸ್ಟೋರೇಜ್ ಮಾಡೋದಕ್ಕೆ ಕ್ಯಾಲ್ಕುಲೇಷನ್ ಮಾಡಿರುವಂತದ್ದೆಲ್ಲ ಸ್ಟೋರೇಜ್ ಮಾಡ್ಬೋದಾಯ್ತು ಅಷ್ಟೇ. ವಿಡಿಯೋಸ್ ಅಥವಾ ಪಿಕ್ಚರ್ಸ್ ಯಾವುದು ಕೂಡ MS DOS ಅಲ್ಲಿ ಸ್ಟೋರೇಜ್ ಮಾಡೋ ಆಪ್ಷನ್ಸ್ ಇರಲಿಲ್ಲ. ಬಟ್ 3.1 ವಿಂಡೋಸ್ ಅನ್ನ ಯೂಸ್ ಮಾಡಿದಾದ್ಮೇಲೆ ನಾವು ಇಲ್ಲಿ ಏನ್ ಮಾಡ್ಬೋದಾಗಿತ್ತು, ಆಡಿಯೋ ಕೂಡ ಸ್ಟೋರ್ ಮಾಡಬಹುದಾಗಿತ್ತು ಅಂಡ್ ವಿಡಿಯೋ ಕೂಡ ಸ್ಟೋರ್ ಮಾಡಬಹುದು. ಎರಡು ಕೂಡ ಈ ಆಪ್ಷನ್ಸ್ ಅನ್ನ, ಸಾರಿ ವಿಡಿಯೋ ಡೌಟ್ ಅನ್ಸುತ್ತೆ, ಸಾರಿ ವಿಡಿಯೋ ಇಲ್ಲ, ಪಿಕ್ಚರ್ಸ್, ಸಾರಿ ಆಡಿಯೋ ಪ್ಲಸ್ ಪಿಕ್ಚರ್ಸ್ ಮಾತ್ರ ಯೂಸಸ್ ಆಯ್ತು ಇಲ್ಲಿ ಯಾವ್ದ್ರಲ್ಲಿ 3.1 ಅಲ್ಲಿ ವಿಂಡೋಸ್ ಅಲ್ಲಿ. ಓಕೆ, ಇದು ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡಿದ್ರು, 95 ವಿಂಡೋಸ್ ಅನ್ನ ಕಂಡುಹಿಡಿದ್ರು. ಹಾಗೆ 98 ಪ್ರೆಸೆಂಟ್ ನಾನು 98 ಇಂದ ಯೂಸಸ್ ಮಾಡಿದ್ದೀನಿ. 95 ಇರ್ಲಿಲ್ಲ, ನೋಡಿಲ್ಲ ನಾನು ಕೂಡ, ಇದು ಮಾಡಿಲ್ಲ. ಬಟ್ ವಿಂಡೋಸ್ ಮೀಡಿಯಾದಲ್ಲಿ ಕೂಡ ಇದೆ, XP ಆಯ್ತು, ಅದಾದ್ಮೇಲೆ ವಿಂಡೋಸ್ ವಿಸ್ತಾ ಆಗಿದೆ, ದೆನ್ ವಿಂಡೋಸ್ 7 ಆಯ್ತು, ಇವೆಲ್ಲ ಎಕ್ಸ್ಪೈರಿ ಆಗೋಯ್ತು. ಈಗ ವಿಂಡೋಸ್ 8 ಆಯ್ತು, ವಿಂಡೋಸ್ 10 ಕೂಡ ಪ್ರೆಸೆಂಟ್ ರನ್ನಿಂಗ್ ಇದೆ. ಇದು ಕೇವಲ ಅಕ್ಟೋಬರ್ ವರೆಗೂ ಮಾತ್ರ, ಅಕ್ಟೋಬರ್ 19 ವರೆಗೂ ಮಾತ್ರ ರನ್ನಿಂಗ್ ಆಗುತ್ತೆ. ಈಗಲೂ ಕೂಡ ಎಲ್ಲ ಇದೆ, XP ಇದೆ, ವಿಸ್ತಾ ಇದೆ, ವಿಂಡೋಸ್ 7 ಇದೆ, ವಿಂಡೋಸ್ 8 ಕೂಡ ಇದೆ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಕ್ವಶನ್ಸ್ ಏನಾದ್ರು ಹ್ಯಾಂಡ್ ರೈಸ್ ಮಾಡಿ, ಪರವಾಗಿ ಏನ್ ಕ್ವಶನ್ಸ್ ಇದೆ ಮ್ಯೂಟ್ ಮಾಡ್ಕೊಳ್ಳಿ. ನಿಮಗೆ ಏನಾದ್ರು ಕ್ವಶನ್ಸ್ ಕೇಳುವಾಗಿದ್ರೆ ಹ್ಯಾಂಡ್ ರೈಸ್ ಮಾಡಿ, ಅಲ್ಲಿ ಆಪ್ಷನ್ಸ್ ಇದೆ. ಓಕೆನಾ? ಓಕೆ, ಏನಾಗುತ್ತೆ ಅಂದ್ರೆ ಎಕ್ಸ್ಪೈರ್ ಅಂತಂದ್ರೆ ಏನಾಗುತ್ತೆ, ಈಗ ನಿಮ್ಗೆ ಯಾವ್ದಾದ್ರು ತಿನ್ನೋದಕ್ಕೆ ಏನಾದ್ರು ಒಂದು ಮೆಟೀರಿಯಲ್ ಕೊಟ್ಟಿರ್ತೀವಿ, ಫುಡ್ ನ, ಎಕ್ಸ್ಪೈರ್ ಅಂದ್ರೆ ಏನ್ ಮಾಡ್ತೀರಾ? ಏನಾಗಿರುತ್ತೆ ಅಲ್ಲಿ ಕಂಟೆಂಟ್ ಏನಾಗಿರುತ್ತೆ? ಅದ್ರಲ್ಲಿ ಹಾಕಿರೋಂಥದ್ದೆಲ್ಲ ಏನಾಗಿರುತ್ತೆ? ಲೈಟ್ ಆಗಿ ಸ್ಲೋ ಪಾಯ್ಸನ್ ಟೈಪ್ ಆಗಿರುತ್ತಾ? ಅದನ್ನ ನೀವು ತಿಂದ್ರು ಕೂಡ ಕಂಪ್ನಿ ಅದು ನಿಮ್ಗೆ ಪ್ರಾಬ್ಲಮ್ ಆದ್ರೆ ಯಾರು ಜವಾಬ್ದಾರಿ? ಕಂಪ್ನಿಯವ್ರ ಜವಾಬ್ದಾರಿ ಇರ್ತಾರಾ? ಆಗಲ್ಲ ತಾನೆ. ಆಲ್ರೆಡಿ ಅಲ್ಲಿ ಎಕ್ಸ್ಪೈರಿ ಅಂತ ಡೇಟ್ ಅನ್ನ ಮೆನ್ಷನ್ ಮಾಡಿರ್ತಾರೆ ಅವರು, ಕರೆಕ್ಟಾ? ಅದನ್ನ ತಿಂದ್ರು ಕೂಡ ನೀವು ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೂ ಕೂಡ ಕಂಪ್ನಿ ಮೇಲೆ ನೀವು ಯಾವುದೇ ಕಾರಣಕ್ಕೂ ಕೇಸ್ ಮಾಡೋ ಹಾಗಿಲ್ಲ. ನ್ಯೂ ಐಟಮ್ಸ್ ತಿಂತೀವಿ, ನ್ಯೂ ಐಟಮ್ಸ್ ಏನಾದ್ರು ತಿಂತು ಅಂತಂದ್ರೆ ಏನಾಗುತ್ತೆ, ಅಕಸ್ಮಾತ್ ಆಗೇನಾದ್ರು ಪ್ರಾಬ್ಲಮ್ ಆದಾಗ, ಫುಡ್ ಪಾಯ್ಸನ್ ಅಥವಾ ಏನಾದ್ರು ಆದಾಗ ಕಂಪ್ನಿ ಮೇಲೆ ಬೇಕಾ ನೀವು ಕೇಸನ್ನ ಹಾಕ್ಬೋದು, ರೈಟ್ಸ್ ಇದೆ. ಅದೇ ತರ ಇಲ್ಲೂ ಕೂಡ ಈ ವಿಂಡೋಸ್ ನ ಎಕ್ಸ್ಪೈರ್ ಅಂತ ಕೊಟ್ಟಾಗ ಇದನ್ನ ಯೂಸಸ್ ಮಾಡಬಹುದು, ಮಾಡಕ್ಕಾಗಲ್ಲ ಅಂತಲ್ಲ. ಮಾಡೋದ್ ಜೊತೆಗೆ ಏನಂತಂದ್ರೆ ಇದು ನಿಮಗೆ ಸೆಕ್ಯೂರಿಟಿ ಪವರ್ ಅನ್ನ ನಿಮಗೆ ಕೊಡೋದಿಲ್ಲ. ಈಗ ಆಲ್ರೆಡಿ ಸೆಕ್ಯೂರಿಟಿ ಇಟ್ಕೊಂಡೇ ಏನಾಗ್ತಿದೆ, ತುಂಬಾ ಅಮೌಂಟ್ಗಳನ್ನ ಏನ್ ಮಾಡ್ತಿದ್ದಾರೆ, ತಗೊಳ್ತಿದಾರಾ, ಹ್ಯಾಕಿಂಗ್ ಆಗ್ತಿದೆ. ಅಷ್ಟು ಸೆಕ್ಯೂರ್ ಅಲ್ಲಿ ವಿಂಡೋಸ್ ಅಲ್ಲಿ ಸೆಕ್ಯೂರ್ ಕೊಟ್ಟರು ಕೂಡ ಅಂಥದ್ರಲ್ಲಿ ನೀವು ಎಕ್ಸ್ಪೈರ್ ಆಗಿರೋದು ಏನಾದ್ರು ಯೂಸಸ್ ಮಾಡಿದ್ದೇ ಆಯ್ತು ಅಂತಂದ್ರೆ ಏನಾಗುತ್ತೆ, ಇದರ ಮುಖಾಂತರ
ಹ್ಯಾಕಿಂಗ್ ಅವ್ರಿಗೆ ತುಂಬಾ ಯೂಸ್ಫುಲ್ ಅಂದ್ರೆ ಆರಾಮಾಗಿ ಕೆಲಸ ಮಾಡ್ಕೋಬಹುದು ಅವರು. ನಿಮ್ಮ ಸಿಸ್ಟಮ್ಸ್ ಅಲ್ಲಿ ಏನಿದೆ, ಏನ್ ಮಾಡ್ತಿದ್ದೀರಾ, ಪ್ರತಿಯೊಂದು ಕೂಡ ವಿತೌಟ್ ಏನೋ ನಿಮ್ಮ ಪರ್ಮಿಷನ್ ಇದ್ರೆ ಕುತ್ಕೊಂಡು ನೋಡ್ಬೋದು. ಮೊನ್ನೆನೂ ಆಯ್ತಲ್ವಾ, ಸೈಬರ್ ಕ್ರೈಮ್ದು ಇಂದ ಮತ್ತೆ ಪಾಕಿಸ್ತಾನದ ಯುದ್ಧ ಆಯ್ತಲ್ವಾ, ಈ ಟೈಮಲ್ಲೂ ಕೂಡ ಸೈಬರ್ ದಾಳಿ ಆಯ್ತು. ಟೋಟಲಿ ಎಷ್ಟು 40 lakh ಅಷ್ಟು ಸೈಬರ್ ಇದನ್ನ ಏನು ಕಳ್ಸಿದ್ರು ಪಾಕಿಸ್ತಾನದಿಂದ. ಬಟ್ ಅದರಲ್ಲಿ ಎಕ್ಸಾಕ್ಟ್ ವರ್ಕ್ ಆಗಿದ್ದು 40 lakh ಅಲ್ಲಿ ಕೇವಲ 5 ಲಕ್ಷದಷ್ಟು ಮಾತ್ರ ಇಂಡಿಯಾದಲ್ಲಿ ವರ್ಕ್ ಆಯ್ತು. ಅಂದ್ರೆ ಹ್ಯಾಕ್ ಮಾಡ್ಕೊಂಡ್ರು ಅವರು. ಅಂದ್ರೆ ಸ್ವಲ್ಪ ಓಕೆ ಲಿಂಕ್ಗಳನ್ನ ಕಳಿಸಿ ಅದನ್ನ ಕ್ಲಿಕ್ ಮಾಡಿದಾಗ ಕೆಲವೊಂದು ಆಯ್ತು. ಅಂದ್ರೆ ಇನ್ನ 40 ಅಂದ್ರೆ ಟೋಟಲಿ 5 lakh ಅಂದ್ರೆ 35 lakh ಅಷ್ಟನ್ನ ಸೆಕ್ಯೂರ್ ಆಗಿದೆ. ಓಕೆ, ಅಂದ್ರೆ ಈ ತರ ಅದನ್ನ ಯಾವ ತರ ಸೆಕ್ಯೂರ್ ಆಯ್ತು ಅಂತಂದ್ರೆ, ನಾವು ಮಾಡುವಂತ ವಿಂಡೋಸ್ ಯೂಸ್ ಮಾಡುವಂತದ್ದು ಕೂಡ ತುಂಬಾ ಯೂಸ್ಫುಲ್. ಓಕೆ, ಜೊತೆಗೆ ಹಾಗಾಗಿ ಇದನ್ನ ನಾವೇನ್ ಮಾಡ್ಬೇಕು, ಪ್ರತಿ ಸಾರಿ ಕೂಡ ಅಪ್ಡೇಟ್ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಇವನ್ ನಿಮ್ಮ ಫೋನು ಕೂಡ ಅಷ್ಟೇ, ಅಥವಾ ನಿಮ್ಮ ಸಿಸ್ಟಮ್ ಅಲ್ಲೂ ಕೂಡ ಅಷ್ಟೇ. ಕಂಪಲ್ಸರಿ ಅಪ್ಡೇಟ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರಿಟಿ ಏನಾದ್ರು ಅಪ್ಡೇಟ್ ಮಾಡ್ಕೊಳ್ತಾ ಹೇಗಿರುತ್ತೆ, ಸೆಕ್ಯೂರಿಟಿ ಏನಾದ್ರು ಮಾಡ್ತಾರೆ, ಅದು ಪ್ರತಿಯೊಂದು ಕೂಡ ನಮಗೆ ಅಪ್ಡೇಟ್ ಆಗಿ ನಮ್ಮ ಫೋನ್ ಇರ್ಬೋದು ಅಥವಾ ನಮ್ಮ ಸಿಸ್ಟಮ್ಸ್ ಇರ್ಬೋದು, ಎರಡು ಕೂಡ ಪ್ರೊಟೆಕ್ಟ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಯಾಕಂದ್ರೆ ಟೈಮ್ ಇದು ಮುಗಿಯುತ್ತೆ, ಜಸ್ಟ್ 8 minutes ಇದೆ. ಓಕೆ, ಇಂಟ್ರಡಕ್ಷನ್ ಇದು ಡಾಸ್ ಗೊತ್ತಾಯ್ತಲ್ವಾ. ಪ್ರೆಸೆಂಟ್ ಈಗ ನೀವು ಕಂಪ್ಯೂಟರ್ನ ತಗೊಳ್ಬೇಕಾದ್ರೂ ಕೂಡ, ಲ್ಯಾಪ್ಟಾಪ್ ನ ತಗೊಳ್ಬೇಕಾದ್ರೆ ಕಂಪಲ್ಸರಿ ಡಾಸ್ ಬೇಕಾ ಅಥವಾ ಜಸ್ಟ್ ವಿಂಡೋಸ್ ಬೇಕಂತ ಕೇಳ್ತಾರೆ. ಡಾಸ್ ಅಂದ್ರೆ ಏನಾದ್ರು ಗೊತ್ತಾಯ್ತಾ? ಡಾಸ್ ಅಂದ್ರೆ ನಿಮ್ಗೆ 2 ಆಪ್ಷನ್ಸ್ ಇರುತ್ತೆ. ಡಾಸ್ ಮಾಡಲು ಕೂಡ ವರ್ಕಿಂಗ್ ಆಗುತ್ತೆ, ವಿಂಡೋಸ್ ಪ್ರಕಾರ ಕೂಡ ವರ್ಕಿಂಗ್ ಆಗುತ್ತೆ. ಈಗ ಲೇಟೆಸ್ಟ್ ಡಾಸ್ ಬರ್ತಾ ಇಲ್ಲ, ಲ್ಯಾಪ್ಟಾಪ್ಸ್ ಎಲ್ಲ ಬರ್ತಿರೋಂಥದ್ದು ವಿಂಡೋಸ್ ಅಲ್ಲೇ ಬರ್ತಿದೆ. ವಿಂಡೋಸ್ ಅಂದ್ರೆ GUI ಗೊತ್ತಾಯ್ತಾ? ಸೂಪರ್ ಬರ್ತಾ ಇದೆ ಎಂಟರ್ಟೈನ್ಮೆಂಟ್ ಅಲ್ಲಿ. ವಿಂಡೋಸ್ ಅಂತಂದ್ರೆ GUI ಅಂದ್ರೆ ಏನು? ಗ್ರಾಫಿಕ್ ಯೂಸರ್ ಇಂಟರ್ಫೇಸ್. ಗ್ರಾಫಿಕಲ್ ಅಲ್ಲ, ಗ್ರಾಫಿಕ್ ಯೂಸರ್ ಇಂಟರ್ಫೇಸ್. ಯಾಕೆ ಗ್ರಾಫಿಕ್ ಅಂತ ಕರಿತೀವಿ? ವಿಡಿಯೋ ಇರ್ಬೋದು, ಆಡಿಯೋ ಇರ್ಬೋದು, ಅಥವಾ ಎಕ್ಸ್ಟ್ರಾ ವರ್ಕ್ಸ್ ಆನಿಮೇಷನ್ ಟೈಪ್ ಕೂಡ ಯೂಸಸ್ ಆಗುತ್ತೆ. ಬಟ್ ಇದರಲ್ಲಿ ಈಗ ವಿಂಡೋಸ್ 10 ಅಥವಾ 7 ಇದ್ರಲ್ಲಿ ಇರ್ಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 3.1 ಇದೆಯಲ್ವಾ, ಇದ್ರಲ್ಲಿ ನಮಗೆ ಹೈಯರ್ ಎಂಡ್ ವರ್ಕ್ ಆಗ್ತಿರ್ಲಿಲ್ಲ. ವಿಂಡೋಸ್ 95 ಅಲ್ಲಿ ಇದ್ದಾಗ ಕೂಡ ಸೇಮ್ ವರ್ಕ್ ಆಗ್ತಿರ್ಲಿಲ್ಲ. ಓಕೆ, ಸೇಮ್ ಅದೇ ತರ ವಿಂಡೋಸ್ 98 ಅಲ್ಲಿ ಇದ್ದಾಗ ಓಕೆ ಸ್ವಲ್ಪ ಪ್ರೊಟೆಕ್ಟ್ ಇದಾಯ್ತು. ಮೀಡಿಯಾ 2000 ಬಂತು, 98 ಆದ್ಮೇಲೆ 2000 ವಿಂಡೋಸ್ ಮೀಡಿಯಾ ಅಂತ ಕರೆದ್ರು. ವಿಂಡೋಸ್ 2000 ಕೂಡ ಕರಿಬಹುದಾಗಿತ್ತು. ಅದನ್ನ ಆಪ್ಷನ್ ಇದೆರಡು ಇದೆ. ಓಕೆ, ಪ್ರೆಸೆಂಟ್ ಈಗ ರನ್ನಿಂಗ್ ಇರುವಂತದ್ದು ವಿಂಡೋಸ್ 11 ರನ್ನಿಂಗ್ ಇದೆ. ಓಕೆ, ವಿಂಡೋಸ್ 10 ಕೂಡ ಆಯುಸ್ಸು ಕೇವಲ 5 ಅಥವಾ ಎಷ್ಟು, ಈಗ ಮೇ ಅಲ್ವಾ, ಇನ್ನೊಂದು 4-5 ತಿಂಗಳಿದೆ. ಅದು ಕೂಡ ಸತ್ತೋಗುತ್ತೆ ಅಂದ್ರೆ ಸತ್ತೋಗೋದಿಲ್ಲ. ಬಟ್ ಮೈಕ್ರೋಸಾಫ್ಟ್ ಕಂಪನಿಯಿಂದ ಅಂದ್ರೆ ಅಮೆರಿಕ ಅವರು ಏನ್ ಮಾಡ್ತಾರೆ, ಇದಕ್ಕೆ ಪ್ರೊಟೆಕ್ಟ್ ಏನ್ ಕೊಡ್ತಿದ್ರು, ಆ ಪ್ರೊಟೆಕ್ಟ್ ಕೊಡೋದನ್ನ ಮತ್ತೆ ಅಪ್ಡೇಟ್ ಮಾಡುವಂತದನ್ನ ಎಲ್ಲವೂ ಕೂಡ ಸ್ಟಾಪ್ ಅನ್ನ ಮಾಡ್ತಾರೆ. ಓಕೆ, ನೆಕ್ಸ್ಟ್ ವಿಂಡೋಸ್ 11 ಆದ್ಮೇಲೆ ವಿಂಡೋಸ್ 12 ಆಲ್ರೆಡಿ ರನ್ನಿಂಗ್ ಅಲ್ಲಿ, ಅಂದ್ರೆ ಬೀಟಾ ವರ್ಷನ್ ಅನ್ನ ಟ್ರೈ ಮಾಡ್ತಿದ್ದಾರೆ, ಆಲ್ರೆಡಿ ಬಿಟ್ಟಿದ್ದಾರೆ ವಿಂಡೋಸ್ 12 ಅನ್ನೋಂಥದ್ದು. ಬಟ್ ನಮಗೆ ಇದನ್ನು ಯೂಸಸ್ ಮಾಡ್ಬೇಕಾದ್ರೆ ಹೈಯರ್ ಎಂಡ್ ಸಿಸ್ಟಮ್ಸ್ ಬೇಕಾಗುತ್ತೆ. ಸಣ್ಣ ಪುಟ್ಟ ಅಥವಾ ನಾರ್ಮಲ್ ಇರೋ ಕಂಪ್ಯೂಟರ್ಸ್ ಗಳನ್ನ ಯೂಸಸ್ ಮಾಡೋಕ್ಕೂ ಆಗೋದಿಲ್ಲ. ಓಕೆ, ಇದು ಇಂಟ್ರಡಕ್ಷನ್ ಆಫ್ ಡಾಸ್ ಅಂಡ್ ವಿಂಡೋಸ್. ಅರ್ಥ ಆಯ್ತಾ? ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ಇದ್ರ ಬಗ್ಗೆ ಕೇಳಿ. ಏನಿಲ್ವಾ? ನೋಡಿದ್ರು ತುಂಬಾ ಬ್ರಿಲಿಯಂಟ್, ಯಾರು ಡೌಟೇ ಇರೋದಿಲ್ಲ. ನೋಟ್ ಮಾಡ್ಕೊಳ್ಳಿ. ಜಸ್ಟ್ ನನಗೆ ವಿಂಡೋಸ್ ಬಂದಿರೋಂತ
ಇಯರ್ಸ್, ಯಾವ ಇಯರ್ಸ್ ಅಲ್ಲಿ ವಿಂಡೋಸ್ ನ ಲಾಂಚ್ ಮಾಡಿದ್ರು, ಮತ್ತೆ ಅದರ ಫ್ಯೂಚರ್ಸ್ ಏನು? ಅರ್ಥ ಆಯ್ತಾ ಕ್ವಶನ್? Yes, sir. ವಿಂಡೋಸ್ ಅನ್ನ ಯಾವ ಇಯರ್ ಅಲ್ಲಿ ವಿಂಡೋಸ್ ಅಲ್ಲ, ಟೋಟಲಿ 7-8 ವಿಂಡೋಸ್ ಇದೆ. ಆ ವಿಂಡೋಸ್ ಡಾಸ್ ಇಂದ ಯಾವ ಇಯರ್ ಅಲ್ಲಿ ಯಾವುದು ಅಪ್ಡೇಟ್ ಮಾಡ್ತಾ ಬಂದ್ರು, ಲಾಂಚ್ ಮಾಡ್ತಾ ಬಂದ್ರು, ಮತ್ತೆ ಡಿಫ್ರೆಂಟ್ ಏನಿದೆ? ನನಗೆ ಪೂರ್ತಿ ಬೇಡ, ಜಸ್ಟ್ ಸ್ಟಾರ್ಟಿಂಗ್ ಡೆಸ್ಕ್ಟಾಪ್ ಅಲ್ಲಿ ಜಸ್ಟ್ ಫಸ್ಟ್ ಸ್ಕ್ರೀನ್ ಏನು ಡಿಫ್ರೆಂಟ್ ಬರುತ್ತೆ ಅಷ್ಟು ಮಾತ್ರ ನನಗೆ ನಾಳೆ ಬೇಕು. ಆಗ್ಬೋದಾ? Yes, sir. Yes, sir. ಆಗುತ್ತೆ. ಆಲ್ರೆಡಿ ಮಾಡಿದಿರಾ ಅನ್ಕೊಳ್ತೀನಿ, ಇನ್ನೊಂದ್ಸಲಿ ತಿಳ್ಕೊಳಕ್ ಏನು ತೊಂದರೆ ಇಲ್ಲ. ಓಕೆ, ಇದು ಆದ್ಮೇಲೆ ಕ್ಲೋಸ್ ಆದ್ಮೇಲೆ ಸ್ಟಾಪ್ ಮಾಡ್ತೀನಿ ರೆಕಾರ್ಡ್. ಇದು ಕ್ಲಾಸ್ ಆದ್ಮೇಲೆ ಮತ್ತೆ ಇನ್ನೊಂದು ಲಿಂಕ್ ಕಳ್ತೀನಿ. ಓಕೆ, ಅದ್ರಲ್ಲಿ ಜಾಯ್ನ್ ಆಗಿ ಮತ್ತೆ ಈ ಕ್ಲಾಸ್ ಆದ್ಮೇಲೆ ಜಸ್ಟ್ ಒಂದು 5 ಮಿನಿಟ್ಸ್ ಇದು ಕ್ಲೋಸ್ ಆಗುತ್ತೆ. ಯಾಕಂದ್ರೆ ಇದು 30 ಮಿನಿಟ್ಸ್ ಮಾತ್ರ ಪರ್ಮಿಷನ್ ಕೊಟ್ಟಿರೋದು ಝೂಮ್ ಅಲ್ಲಿ, ಹಾಗಾಗಿ 30 ಮಿನಿಟ್ಸ್ ಆದ್ಮೇಲೆ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಆಮೇಲೆ ಇನ್ನೊಂದು ಲಿಂಕ್ ಕಳ್ತೀನಿ, ಅದಕ್ಕೆ ಜಾಯ್ನ್ ಆಗಿ ಒಂದು 5 ಮಿನಿಟ್ಸ್ ಇನ್ ಸ್ವಲ್ಪ ಡಿಸ್ಕಷನ್ ಮಾಡೋಣ. Yes, sir. Okay, sir. Okay, sir. ಓಕೆ, ಏನಾದ್ರು ಡೌಟ್ಸ್ ಇದೆ ಕೇಳಿ. ಏನು ಇಲ್ಲ, ನಿಮ್ಗೇನಾದ್ರು ಏನು ಡೌಟ್? ನೋಟ್ಸ್ ಎಲ್ಲ ಪಾಯಿಂಟ್ ಮಾಡ್ಕೊಳ್ಳಿ, ಎಲ್ಲ ಪಾಯಿಂಟ್ಸ್ ಇಟ್ಕೊಂಡ್ರೆ ಸಾಕು, ನಿಮ್ಗೆ ಅದರಲ್ಲೇ ಇರೋದ್ರಿಂದ ಯೂಸ್ಫುಲ್ ಆಗುತ್ತೆ. ಕೆಲವು ನಾನು ಪಾಯಿಂಟ್ಸ್ ಎಕ್ಸ್ಟ್ರಾ ಇದೆ ಬುಕ್ಸ್ ಅಲ್ಲಿ, ನಾನು ಅದನ್ನ ಬಿಟ್ಟು ಎಕ್ಸ್ಟ್ರಾನು ಹೇಳಿರ್ಬೋದು, ಅದರಲ್ಲಿ ಕೂಡ ಹೇಳಿರ್ತೀನಿ. ಕೆಲವೊಂದು ಆ ಬುಕ್ಸ್ ಅಲ್ಲಿ ಇರೋ ಪ್ರಕಾರ ಹೇಳ್ಬೇಕು ಅಂತಾನೇನಿಲ್ಲ, ನಿಮ್ಮ ರೆಫರೆನ್ಸ್ಗೆ ಬೇಕಾದ್ರೆ ನೀವು ಸ್ಟಡಿ ಮಾಡ್ಕೊಳ್ಬೋದು. ಅದಕ್ಕೆ ಯಾರಿದ್ದೀರಾ? ಸ್ವಲ್ಪ ತಮ್ಮ ವಿಡಿಯೋ ಆನ್ ಮಾಡ್ತೀರಾ? ಮುಖ ನೋಡೋಣ, ತುಂಬಾ ದಿನ ಆಯ್ತು. ಕ್ಲಾಸ್ ಮುಗಿದ್ಮೇಲೆ ಕತೆ. ಚೇತನ್ ಇಲ್ಲೇ ಇದೆಯಾ ಅನ್ಸುತ್ತೆ. ಒಂದೇ ಮುಖ ಕಾಣಿಸ್ತು. ಅಟ್ಲೀಸ್ಟ್ ಒಂದು ಸೆಲ್ಫಿ ತಗೊಳ್ಳೋಣ, ಅಲ್ಲ ಸ್ಕ್ರೀನ್ ಶಾಟ್ ತಗೊಳ್ತೀನಿ. ಬೇಡ ಸರ್. ಬೇಡ, ತಗೊಳ್ಳೋಣ, ಅದೇನು ನಮ್ಗೇನ್ ಬೇಕಾಗಿಲ್ಲ. ಅಲ್ಲ, ಯಾರ್ಯಾರು ಏನ್ ಮಾಡ್ತೀರಿ ಅಂತ ಗೊತ್ತಾಗ್ಬೇಕಲ್ಲ. ಮುಂದೆ ಸುಮ್ನೆ ಆನ್ ಮಾಡ್ಬಿಟ್ಟು ನಿಮ್ ಪಾರ್ಟ್ ನೀವು ಇರ್ತೀರಲ್ವಾ. ಆಲಿಯಾ ಬುಕ್ ಇದೆ ನನ್ನ ಹತ್ರ. ಆಲಿಯಾ ಮಾತೇ ಇಲ್ಲ. ಫಾತಿಮಾನು ಮಾತಿಲ್ಲ. ಇದ್ದೀರಾ ಅಥವಾ ಬೇರೆ ಯಾರಾದ್ರೂ ನೋಡ್ತಿದ್ದಾರಾ? ನಂಗೇನು ಡೌಟ್ ಅಪ್ಪ ಇಬ್ರಲ್ಲಿ. ಇಲ್ಲ ಸರ್, ನಾವೇ ಇದೀವಿ. ಗೊತ್ತಾಯ್ತು. ಫ್ಯಾನ್ ತಿರುಗ್ತಾ ಇದೆ, ಗೊತ್ತಾಯ್ತು. ಉಲ್ಟಾ ಕ್ಯಾಮ್ರಾ ಮಾಡಿದೀವಿ ಸರ್, ಇಲ್ಲಿ ಬುಕ್ ಐತೆ. ಗೊತ್ತಾಯ್ತು. ಬುಕ್ ಕಾಣ್ತಿದೆ. ನೋಟ್ ಮಾಡ್ಕೊಳ್ತಿದ್ದೀರಾ, ಪರವಾಗಿಲ್ಲ. ಎಸ್ ಸರ್. ಅಲ್ಲಿ ಒಂದು ಸೆಕೆಂಡ್, ಇದನ್ನ ಕ್ಲೋಸ್ ಮಾಡ್ತೀನಿ. ಅಷ್ಟೊತ್ತಿಗೆ ವಿಡಿಯೋ ಲಿಂಕು ಅಪ್ಡೇಟ್ ಮಾಡ್ತೀನಿ, ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಇನ್ನೊಂದು ಲಿಂಕ್ ಬರುತ್ತೆ, ವಿತಿನ್ 2 ಮಿನಿಟ್ಸ್ ಅಲ್ಲಿ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಆಯ್ತು ಸರ್.